ಈಗ ಜೋಗಿ ಪ್ರೇಮ್ ಅವರು ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಸರ್ ಅವ್ರಿಗೆ KVN ಪ್ರೊಡಕ್ಷನ್ ಜೊತೆ ದರ್ಶನ್ ಅವ್ರಿಗೆ ಬಂದಮೇಲೆ ಅವರು ರಿಟರ್ನ್ ಆದಮೇಲೆ ಇರುತ್ತಾ ಸಿನಿಮಾ? ಮೇಡಮ್ ಅದಿನ್ನು ತುಂಬ ದಿನಗಳಾಗುತ್ತೆ. ಇನ್ನು ನಮ್ಮ ಸಿನಿಮಾಗಳು ಬೇರೆ ಬೇರೆ ಎಲ್ಲ ನಡೀತಾ ಇದ್ದಾವೆ. ಜೊತೇಲಿ ವರ್ಕ್ ಮಾಡ್ತಾರೆ ಮೇಡಮ್. ಮುಂದಿನ ದಿನಗಳಲ್ಲಿ ವರ್ಕ್ ಮಾಡೇ ಮಾಡ್ತಾರೆ. ಅದನ್ನು ನಮ್ಮ ಟೈಮ್ಗಳು ಅವ್ರ ಟೈಮು ಇವ್ರ ಟೈಮು ಎಲ್ಲ ಕೂಡಿ ಬರಬೇಕಲ್ಲ ಮೇಡಮ್. ನಿರ್ಮಾಪಕರ ಟೈಮು, ಅವ್ರ ಬಂಡವಾಳ ಹಾಕೋರು, ನಿರ್ದೇಶಕರಿಗೂ ಅವ್ರ ಫ್ರೀ ಡೇಟ್ಗಳು, ನಮ್ಮ ದರ್ಶನ್ ಅವ್ರದ್ದು ಬಂದರೆ ಅವ್ರ ಡೇಟ್ಗಳು ಯಾವ ರೀತಿ ಇರುತ್ತೆ, ಅವ್ರಿನ್ನೇ ಈ ಎಲ್ಲ ದಿನಗಳು ಹಿಂದೆ ಇರೋ ಡೇಟ್ಗಳ ಮುಂದೆ ಹೋಗಿರುತ್ತೆ. ಯಾವ ರೀತಿ ಡೇಟ್ಗಳಾಗುತ್ತೆ ಅದನ್ನು ಹೊಂದಾಣೆ ಮಾಡಿಕೊಂಡು ಯಾವ ರೀತಿ ಮಾಡ್ತಾರೆ ಅನ್ನೋದು ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರು ಹೀರೋಗಳದ್ದು ಅವ್ರು ಕೈ ಬಿಟ್ಟಿರ್ತಾರೆ ಮೇಡಮ್. ಅದನ್ನು ಆ ರೀತಿ ಮಾಡ್ಕೊತಾರೆ ಅಂತ ಅಂದ್ಕೊಂಡಿದ್ವಿ ಮೇಡಮ್. ಯಾವ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ. ಮುಂದಿನ ದಿನಗಳು ನೋಡಬೇಕು ಯಾವ ರೀತಿ ಡೇಟ್ಗಳೆಲ್ಲ ಅಡ್ಜಸ್ಟ್ ಆಗುತ್ತಾ ಏನಾಗುತ್ತೆ ಅಂತ ತೀರ್ಮಾನ ಮಾಡೇ ಮಾಡ್ತಾರೆ ಮೇಡಮ್. ಸರ್ ನಿಮಗೆ ಚಿತ್ರರಂಗದ ಇನ್ಸೈಡ್ ಎಲ್ಲ ಗೊತ್ತಿರುತ್ತೆ. ಸೊ ದರ್ಶನ್ ಅವರು ಏನೋ ರಾಜಕೀಯಕ್ಕೆ ಬರಬೇಕು ಅನ್ನೋ ಒಂದು ಇದರಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇತ್ತು. ಅದು ನಿಜನಾ ಸರ್? ಹೇಗೆ ಏನು ಅಂತ ಹೇಳ್ಬಿಟ್ಟು ಅವ್ರಿಗೇನಾದರೂ ರಾಜಕೀಯಕ್ಕೆ ಬರೋ ಇಂಟ್ರೆಸ್ಟ್ ಏನಾದರೂ ಇದೆಯಾ? ಖಂಡಿತ. ಯಾವತ್ತೂ ನಾವು ಅದು ವಿಷಯ ಡಿಸ್ಕಸ್ಸು ಮಾಡಿಲ್ಲ, ವಿಷಯ ಗೊತ್ತೂ ಇಲ್ಲ. ಆ ವಿಚಾರದ ಬಗ್ಗೆ ನಾವು ಮಾತಾಡೋದು ಸರಿನೂ ಇಲ್ಲ ಮೇಡಮ್. ಫೈನಲಿ ಏನು ಹೇಳ್ತೀರಿ ಸರ್? ಫೈನಲಿ ನಾವೇನು ಹೇಳಬೇಕು ಅಂತಂದರೆ ಮೇಡಮ್, ಕಾನೂನು ಪ್ರಕಾರ ತಪ್ಪು ನಡೆದಿದ್ದರೆ ಕಾನೂನು ಶಿಕ್ಷೆ ಆಗುತ್ತೆ. ಆದರೆ ನಾವುಗಳೇ ಡಿಸೈಡ್ ಮಾಡೋಂಥದ್ದಲ್ಲ. ನಾವು ನಮ್ಮ ಕಲಾವಿದರು, ನಮ್ಮ ಚಿತ್ರರಂಗ ನಾವೆಲ್ಲ ಒಟ್ಟಾಗಿರಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಮೇಡಮ್. ಥ್ಯಾಂಕ್ ಯು ಸರ್. ಸೊ ನೋಡಿದ್ರಲ್ಲ, ಇದಿಷ್ಟು ಕಲಾವಿದ ಮತ್ತು ಪ್ರೊಡಕ್ಷನ್ ಮ್ಯಾನೇಜರ್ ಆದಂತಹ ದಶಾವರ್ ಚಂದ್ರು ಅವರ ಮಾತು. ಅಂದರೆ ದರ್ಶನ್ ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ, ಅದನ್ನು ಬಿಟ್ಟು ನೀವೇ ದರ್ಶನ್ ಅವ್ರ ಬಗ್ಗೆ ಅದು ಇದು ಅಂತ ಏನು ಡಿಸೈಡ್ ಮಾಡೋದಕ್ಕೆ ಹೋಗಬೇಡಿ ಮುಂಚೆನೇ ಅನ್ನೋ ಒಂದು ಮಾತನ್ನು ಅವ್ರು ಹೇಳೋ ಮೂಲಕ ದರ್ಶನ್ ಪರವಾಗಿ ಅವರು ನಿಂತಿರೋವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.